Hi, hello, namaste. Welcome to my channel Project History with Priyanka. Guys, ಡೊನಾಲ್ಡ್ ಟ್ರಂಪ್ ಅವರ ಜೀವಕ್ಕೆ ಅಪಾಯವಿದೆಯಾ? ಅವರ ಜೀವ ಹೋದರೆ ಯಾರಿಗೆ ಲಾಭ ಆಗುತ್ತೆ? ಈ ಸಂಚನ್ನು ರೂಪಿಸ್ತಾ ಇರೋರು ಯಾರು? ಇವನ್ನೆಲ್ಲ ತಿಳ್ಕೊಬೇಕಂದ್ರೆ ಜಸ್ಟ್ ಬಿ ವಿತ್ ಮೀ ಫಾರ್ ಫ್ಯೂ ಮಿನಿಟ್ಸ್. ಲಾಸ್ಟ್ ನವೆಂಬರಲ್ಲಿ ಟ್ರಂಪ್ ಅವರು ಕಮಲಾ ಹ್ಯಾರಿಸ್ ವಿರುದ್ಧ ಎಲೆಕ್ಷನಲ್ಲಿ ನಿಂತು ದೊಡ್ಡ ಜೈಬೇರಿಯನ್ನು ಭರಿಸಿದರು. ಎಲ್ಲ ಪೊಲಿಟಿಷಿಯನ್ಸ್ ಥರನೇ ಇವರು ಎಲೆಕ್ಷನ್ ಮುಂಚೆ ಬಹಳಷ್ಟು ಪ್ರಾಮಿಸಸನ್ನು ಮಾಡಿದರು. ಅದರಲ್ಲಿ ಎಜುಕೇಷನಲ್ಲಿ ಚೇಂಜಸ್ ತರ್ತೀನಿ ಅನ್ನೋದಾಗಿರ್ಬೋದು, ಲಾ ಆ್ಯಂಡ್ ಆರ್ಡರಲ್ಲಿ ಚೇಂಜಸ್ ತರ್ತೀನಿ ಅನ್ನೋದಾಗಿರ್ಬೋದು, ಮತ್ತು ಅಮೇರಿಕಾ ಮತ್ತು ಮೆಕ್ಸಿಕೋ ನಡುವೆ ಗೋಡೆ ಕಟ್ಟಿ ಇಲ್ಲಿಗಲ್ ಇಮಿಗ್ರೇಷನನ್ನು ತಡಿತೀನಿ ಅನ್ನೋದಾಗಿರ್ಬೋದು. ಬಟ್ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಟ್ಯಾಕ್ಸ್ ಕಟ್. ಟ್ರಂಪ್ ಪ್ರಾಮಿಸ್ ಟು ರೆಡ್ಯೂಸ್ ಟ್ಯಾಕ್ಸಸ್ ಫಾರ್ ಮಿಡಲ್ ಕ್ಲಾಸ್ ಪೀಪಲ್. ಇವಾಗ ಎಲೆಕ್ಷನ್ ಮುಗೀತು, ಟ್ರಂಪ್ ಗೆದ್ದಿದ್ದು ಆಯ್ತು. ನಾವ್ ಇಟ್ಸ್ ಟೈಮ್ ಟು ಕೀಪ್ ಅಪ್ ಹಿಸ್ ಪ್ರಾಮಿಸಸ್. ಇವಾಗ ಟ್ಯಾಕ್ಸ್ ಕಟ್ ಮಾಡಿದ್ರೆ ದೇಶದ ಆದಾಯ ಹೇಗಾಗಬೇಕು? ಸೊ ಟ್ರಂಪ್ ಸ್ಟಾರ್ಟೆಡ್ ಇಂಪೋಸಿಂಗ್ ಟೆರಫ್ಸ್ ಆನ್ ಡಿಫ್ರೆಂಟ್ ಗೂಡ್ಸ್ ಫ್ರಮ್ ಡಿಫ್ರೆಂಟ್ ಕಂಟ್ರೀಸ್. ಪ್ರಾಬ್ಲಮ್ ಸ್ಟಾರ್ಟ್ ಆಗೋದೇ ಇಲ್ಲಿಂದ. ಟ್ರಂಪ್ ಅವರ ಈ ನಿರ್ಣಯ ಬಹಳಷ್ಟು ಕಂಟ್ರೀಸ್ಗೆ ಇಷ್ಟ ಆಗಲಿಲ್ಲ, ಸ್ಪೆಷಲಿ ಯುರೋಪಿಯನ್ ಕಂಟ್ರೀಸ್. ನೀ ನನ್ನ ಕಾಲ್ ಜಗ್ಗಿದ್ರೆ ನಾನು ಬಿಡ್ತೀನ? ಐ ಕ್ಯಾನ್ ಆಲ್ಸೋ ಪುಲ್ ಯುವರ್ ಲೆಗ್. ಇಟ್ಸ್ ಟೈಮ್ ಫಾರ್ tit for tat. So European countries retaliated with tariffs on American goods, leading to trade disputes. ಅಷ್ಟೇ ಅಲ್ಲದೆ ಟ್ರಂಪ್ criticized European countries for not meeting the NATO defense spending target of 2% of GDP. ನ್ಯಾಟೋ ಒಪ್ಪಂದದ ಪ್ರಕಾರ ಯಾರಾದರೂ ಒಂದು ನ್ಯಾಟೋ ಮೆಂಬರ್ ಮೇಲೆ ಅಟ್ಯಾಕ್ ಮಾಡಿದರು ಅಂತ ಇಟ್ಕೊಳ್ಳಿ. ಆವಾಗ ನ್ಯಾಟೋ ಮೆಂಬರ್ಸ್ ಎಲ್ಲ ಒಟ್ಟಾಗಿ ಅಟ್ಯಾಕ್ ಮಾಡಿದವ್ರನ್ನ ಎದುರಿಸ್ಬೇಕು. ಸೊ ನಿಮ್ಮ ಕಂಟ್ರಿನ ಕಷ್ಟದ ಕಾಲದಲ್ಲಿ ಕಾಪಾಡ್ಕೊಳ್ಳಿಕ್ಕೆ ನ್ಯಾಟೋ ಮೆಂಬರ್ಸ್ ಎಲ್ಲ ಒಟ್ಟಾಗಿ ಬರಬೇಕಂದ್ರೆ ಯು ಹ್ಯಾವ್ ಟು ಸ್ಪೆಂಡ್ ಅಟ್ ಲೀಸ್ಟ್ 2% ಆಫ್ ಯುವರ್ GDP ಆನ್ ಡಿಫೆನ್ಸ್. ಇವಾಗ ಟ್ರಂಪ್ ಯುರೋಪಿಯನ್ ಕಂಟ್ರೀಸ್ ಆ 2% ಕೂಡ ಸ್ಪೆಂಡ್ ಮಾಡ್ತಾ ಇಲ್ಲ ಡಿಫೆನ್ಸ್ಗಾಗಿ ಅಂತ ಕಂಪ್ಲೇಂಟ್ ಮಾಡ್ತಾ ಇದೆ. ಆಮೇಲೆ ಟ್ರಂಪ್ಗೆ ಇವಾಗ ಯುಕ್ರೇನ್ ಮತ್ತು ರಷ್ಯಾದ ಯುದ್ಧ ಬೇಕಾಗಿಲ್ಲ, ಬಟ್ ಯುರೋಪಿಯನ್ ಕಂಟ್ರೀಸ್ಗೆ ಅದು ಯುದ್ಧ ಬೇಕು. ಇವೆಲ್ಲ ರೀಸನ್ಸ್ಗಳಿಂದ ಯುರೋಪಿಯನ್ ಕಂಟ್ರೀಸ್ ಆರ್ ನಾಟ್ ಹ್ಯಾಪಿ ವಿತ್ ಟ್ರಂಪ್. ಇನ್ನು ಚೈನಾ, ಇಬ್ಬರ ಜಗಳ ಮೂರನೇವರಿಗೆ ಲಾಭ ಅಂತೀವಲ್ಲ, ಆ ಥರ ಚೈನಾ ಇವರಿಬ್ಬರ ಜಗಳದಲ್ಲಿ ನನಗೇನು ಲಾಭ ಅಂತ ವಿಚಾರ ಮಾಡ್ತಾ ಇದೆ. ಆ್ಯಸ್ ಯು ಆಲ್ ನೋ, ಈ ಜಗತ್ತಲ್ಲಿ ವೆರಿ ಪವರ್ಫುಲ್ ಕಂಟ್ರಿ ಅಂದರೆ ಅದು ಅಮೇರಿಕಾ ನೆಕ್ಸ್ಟು ಚೈನಾ. ಬಟ್ ಚೈನಾಗೆ ಫಸ್ಟ್ ಪೊಸಿಷನ್ನಿಗೆ ಹೋಗೋ ಆಸೆ. ಸರಿನೇ ಅಲ್ವಾ? ಯಾವಾಗಲೂ ಸೆಕೆಂಡ್ ರ್ಯಾಂಕ್ ಬರೋರಿಗೆ ನಾನು ಯಾವಾಗಾದರೂ ಫಸ್ಟ್ ರ್ಯಾಂಕ್ ಬರಲೇಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಸೊ ಇಟ್ ಈಸ್ ಸೇಮ್ ವಿತ್ ಚೈನಾ ಆ್ಯಸ್ ವೆಲ್. ಸೊ ಇವಾಗ ನಿಮಗೆ ಅನಿಸ್ತಾ ಇರ್ಬೋದಲ್ಲ, ಯುರೋಪಿಯನ್ ಕಂಟ್ರೀಸ್ ಅಥವಾ ಚೈನಾದಲ್ಲಿ ಯಾರೋ ಟ್ರಂಪ್ ಅವ್ರನ್ನ ಮುಗಿಸೋದಕ್ಕೆ ಸ್ಕೆಚ್ ಹಾಕಿದ್ದಾರೆ ಅಂತ. ಇದಕ್ಕೂ ಮುಂಚೆ 4 US ಪ್ರೆಸಿಡೆಂಟ್ಸ್ಗಳ ಹತ್ಯೆಯಾಗಿದೆ. ಅದರಲ್ಲಿ ಮೊದಲೇ ಅವರು ಅಬ್ರಹಾಂ ಲಿಂಕನ್ ಅವರು ಏಪ್ರಿಲ್ 14, 1865 ಅವರ್ ಅಮೇರಿಕನ್ ಕಸಿನ್ ಅನ್ನೋ ಡ್ರಾಮಾ ನೋಡಲಿಕ್ಕೆ ಥಿಯೇಟರಿಗೆ ಹೋಗಿರ್ತಾರೆ. ಆವಾಗ ಜಾನ್ ವಿಲ್ಕಸ್ ಬೂತ್ ಅನ್ನೋ ಒಬ್ಬ ವ್ಯಕ್ತಿ ಅವರ ತಲೆಯ ಹಿಂಭಾಗದಲ್ಲಿ ಗುಂಡು ಹೊಡಿತಾನೆ. ಬಿಕಾಸ್ ಆಫ್ ವಿಚ್ ಲಿಂಕನ್ ಡೈಡ್ ದ ನೆಕ್ಸ್ಟ್ ಮಾರ್ನಿಂಗ್.
ದಟ್ ವಾಸ್ ಆನ್ ಏಪ್ರಿಲ್ 15, 1865. ಇನ್ನು ಚಾರ್ಲ್ಸ್ ಜೆ ಗಿಟೋ ಅನ್ನೋ ಒಬ್ಬ ವ್ಯಕ್ತಿ ತನಗೆ ಗೌರ್ಮೆಂಟ್ ಜಾಬ್ ಸಿಗ್ಲಿಲ್ಲ ಅನ್ನೋ ಕೋಪದಲ್ಲಿ ಪ್ರೆಸಿಡೆಂಟ್ ಗಾರ್ಫೀಲ್ಡ್ ಅವ್ರನ್ನ 1881ರಲ್ಲಿ ಕೊಲೆ ಮಾಡ್ತಾನೆ. ಇನ್ನು 1901ರಲ್ಲಿ ಲಿಯಾನ್ ಚೋಲ್ಗೋಸ್ ಅನ್ನೋ ವ್ಯಕ್ತಿ ಪ್ರೆಸಿಡೆಂಟ್ ವಿಲಿಯಂ ಮ್ಯಾಕಿನ್ಲಿ ಅವ್ರನ್ನ ಹತ್ಯೆ ಮಾಡ್ತಾನೆ. ಹತ್ಯೆ ಮಾಡಿದ್ದಕ್ಕೆ ರೀಸನ್ ಕೇಳಿದಾಗ ಅವನು ಹೇಳೋದು ಹಿ ವಾಸ್ ಆನ್ ಎನಿಮಿ ಆಫ್ ದಿ ಪೀಪಲ್, ದ ಗುಡ್ ವರ್ಕಿಂಗ್ ಪೀಪಲ್. ಇನ್ನು ನೆಕ್ಸ್ಟ್ 1963ರಲ್ಲಿ ಜಾನ್ ಎಫ್ ಕೆನೆಡಿ ಅವ್ರನ್ನ ಹತ್ಯೆ ಮಾಡಲಾಗುತ್ತೆ. ಮಿಸ್ಟರ್ ಅಂಡ್ ಮಿಸಸ್ ಕೆನೆಡಿ ಟೆಕ್ಸಾಸ್ ಅಲ್ಲಿ ಪರೇಡ್ ಅಲ್ಲಿ ಭಾಗವಹಿಸಬೇಕಾದ್ರೆ ಕೊಲೆಗಾರ ಮೊದಲೇ ಗುಂಡು ಹೊಡಿತಾನೆ. ಬಟ್ ಮೊದಲೇ ಗುಂಡು ಮಿಸ್ ಆಗ್ಬಿಡುತ್ತೆ. ಎರಡನೇ ಗುಂಡು ಕೆನೆಡಿ ಅವರ ಬೆನ್ನಲ್ಲಿ ಹೊಕ್ಕು ಥ್ರೋಟ್ ನಿಂದ ಹೊರಗೆ ಬರುತ್ತೆ. ಅಂಡ್ ಥರ್ಡ್ ಶಾಟ್ ಇಟ್ ವಾಸ್ ಫೆಟಲ್ ಹೆಡ್ ಶಾಟ್. ಅಷ್ಟೇ, ಕೆನೆಡಿ ಅವರು ಹಾಸ್ಪಿಟಲ್ಗೆ ಹೋಗೋದ್ರೊಳಗೆ ಪ್ರಾಣವನ್ನ ಕಳ್ಕೊಂಡಿದ್ರು. ಕೆನೆಡಿ ಅವರನ್ನ ಕೊಲೆ ಮಾಡಿದಂತ ಕೊಲೆಗಾರ ಕಡೆಗೂ ಯಾರು ಅಂತ ಗೊತ್ತಾಗ್ಲೇ ಇಲ್ಲ. ಇನ್ನು ಬಹಳ ಪ್ರೆಸಿಡೆಂಟ್ಸ್ ಮೇಲೆ ಕೊಲೆ ಯತ್ನ ನಡೆದಿದೆ. ಅವರೆಲ್ಲ ಯಾರು ಅಂತ ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಹಂಗಂತ ಹೇಳಿ ಬರೀ ಅಮೇರಿಕ ಒಳಗೆ ಅಧ್ಯಕ್ಷರ ಮೇಲೆ ಅಟ್ಯಾಕ್ಸ್ ನಡೆದವಂತಿಕೊಂಡ್ರಿ? ಇಲ್ಲ, ಜಗತ್ತಿನ ಎಲ್ಲ ದೇಶಗಳಲ್ಲೂ ಇಂಥ ಒಂದಲ್ಲ ಒಂದು ಇನ್ಸಿಡೆಂಟ್ ನಡೆದೇ ಇದೆ. ಕೆಲವೊಂದು ಎಕ್ಸಾಂಪಲ್ಸು ಹೇಳ್ಬಿಡ್ತೀನಿ. ಫಸ್ಟ್ ಒನ್ನು ಈಜಿಪ್ತಿನ ಅಧ್ಯಕ್ಷ ಅನ್ವರ್ ಸದತ್ ಅವರು ಇಸ್ರೇಲ್ ಜೊತೆ ಪೀಸ್ ಟ್ರೀಟಿ ಮಾಡ್ಕೊಂಡ್ರು ಅಂತ ಹೇಳಿ ಮಿಲಿಟರಿ ಪರೇಡ್ ಟೈಮಲ್ಲಿ ಹಂತಕರು ಸೋಲ್ಜರ್ಸ್ ವೇಷ ಹಾಕೊಂಡು ಬಂದು ಗ್ರೆನೇಡ್ ಮತ್ತು ಆಟೋಮೆಟಿಕ್ ವೆಪನ್ಸ್ಗಳ ಮೂಲಕ ಸದತ್ ಅವ್ರನ್ನ ಸ್ಟೇಜ್ ಮೇಲೆ ಕೊಲೆ ಮಾಡಿದ್ರು. ಇನ್ನು ನಮ್ಮ ದೇಶದ ಲೇಡಿ ಪ್ರಧಾನಿ ಇಂದಿರಾ ಗಾಂಧಿ ಅವ್ರನ್ನ ಹೇಗೆ ಕೊಲೆ ಮಾಡಿದ್ರು ಅಂತ ನಿಮಗೆ ಗೊತ್ತೇ ಇದೆ. ನಮ್ಮ ಪಕ್ಕದ ದೇಶ ಪಾಕಿಸ್ತಾನದ ಬಗ್ಗೆ ಹೇಳ್ಬೇಕಂದ್ರೆ 2007ರಲ್ಲಿ ಬೆನ್ಜೀರ್ ಭುಟ್ಟೋ ಅವರು ಕ್ಯಾಂಪೇನಿಂಗ್ ಮಾಡುವಾಗ ಕೊಲೆಗಾರರು ಅವ್ರನ್ನ ಸುಸೈಡ್ ಬಾಂಬಿಂಗ್ ಮಾಡೋ ಮೂಲಕ ಕೊಲೆ ಮಾಡಿದ್ರು. 1944ರಲ್ಲಿ ಜರ್ಮನಿಯ ಅಧ್ಯಕ್ಷ ಅಡಾಲ್ಫ್ ಹಿಟ್ಲರ್ ಅವ್ರನ್ನ ಕೊಲೆ ಮಾಡಬೇಕು ಅಂತಾನೆ ಗ್ರೂಪ್ ಆಫ್ ಹೈ ರ್ಯಾಂಕಿಂಗ್ ನಾಜಿ ಆಫೀಸರ್ಸ್ ಇನ್ಕ್ಲೂಡಿಂಗ್ ಕ್ಲೌಸ್ ಫಾನ್ ಸ್ಟೊಫೆನ್ಬರ್ಗ್ ಹಿಟ್ಲರ್ ಅವರ ಬ್ರೀಫಿಂಗ್ ರೂಮ್ ಅಲ್ಲಿ ಬಾಂಬ್ ಪ್ಲಾಂಟ್ ಮಾಡಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಅಟೆಂಪ್ಟ್ ವಾಸ್ ಫೇಲ್ಡ್ ಅಂಡ್ ಲಕ್ಕಿಲಿ ಹಿಟ್ಲರ್ ಅವರು ಬಚಾವಾದ್ರು. ಹೀಗೆ ವೇಷ ಮರೆಸ್ಕೊಂಡು ಬಂದು ಕೊಲೆ ಮಾಡೋದು, ಹಿಂದಿನಿಂದ ಗುಂಡು ಹೊಡೆಯೋದು ಅಥವಾ ಸುಸೈಡ್ ಬಾಂಬಿಂಗ್ ಮಾಡಿ ಕೊಲೆ ಮಾಡೋದು, ಇವಿಷ್ಟೇ ಅಲ್ಲದೆ ಒನ್ ಮೋರ್ ವೆರಿ ಫೇಮಸ್ ಟ್ಯಾಕ್ಟಿಕ್ ಇಸ್ ದೇರ್, ದಟ್ ಈಸ್ ಕಾಲ್ಡ್ ಹನಿ ಟ್ರ್ಯಾಪ್ ಟ್ಯಾಕ್ಟಿಕ್. ಪುರಾಣಗಳಲ್ಲಿ ಹೇಳ್ತಾರಲ್ಲ, ತಪಸ್ಸು ಮಾಡೋ ಋಷಿಮುನಿಗಳ ತಪಸ್ಸು ಭಂಗ ಮಾಡ್ಲಿಕ್ಕೆ ಇಂದ್ರ ಸುಂದರವಾದ ಅಪ್ಸರೆಯನ್ನ ಭೂಮಿ ಕಳಿಸ್ತಾ ಇದ್ದ. ಅವರ ಸೌಂದರ್ಯದ ಮೋಹ ಪಾಶಕ್ಕೆ ಬಿದ್ದು ತಪಸ್ವಿಗಳು ತಪಸ್ಸು ಮಾಡೋದನ್ನ ಅರ್ಧಕ್ಕೆ ನಿಲ್ಲಿಸ್ತಾ ಇದ್ರು. ಇದು ಹಾಗೆ ಕೊಲೆಗಾರರು ಯಾರನ್ನ ಕೊಲೆ ಮಾಡ್ಬೇಕು ಅನ್ಕೊಂಡಿರ್ತಾರೋ ಅವ್ರನ್ನ ಕೊಲೆ ಮಾಡ್ಲಿಕ್ಕೆ ಸುಂದರವಾದ ಹುಡುಗಿರ್ನ ಕಳಿಸ್ತಾರೆ. ಒಂದು ಸರ್ತಿ ಆ ಹುಡುಗಿರ ಸೌಂದರ್ಯದ ಪಾಶದಲ್ಲಿ ಯಾರನ್ನ ಕೊಲೆ ಮಾಡ್ಬೇಕೋ ಅವರು ಬಿದ್ರು ಅಂತ ಆದ್ಮೇಲೆ ಒಳ್ಳೆ ಸಂದರ್ಭ ನೋಡಿ ಅವ್ರನ್ನ ಕೊಲೆ ಮಾಡ್ಬಿಡೋದು. ಹಿಂದೆ ಇಸ್ರೇಲಿ ಇಂಟೆಲಿಜೆನ್ಸ್ ಏಜೆನ್ಸಿ ಇಂಥದ್ದೇ ಹನಿ ಟ್ರ್ಯಾಪ್ ಟ್ಯಾಕ್ಟಿಕ್ಕನ್ನು ಯೂಸ್ ಮಾಡಿ ಮೊಹಮ್ಮದ್ ಅಲ್ ಮಬ್ಹೂ ಅನ್ನೋ ಹಮಾಸ್ ಲೀಡರನ್ನು ಕೊಲೆ ಮಾಡಿತ್ತು. ಹೀಗೆ ಟ್ರಂಪ್ ಅವರು ಚೈನಾ, ಯುಕ್ರೇನ್ ಮತ್ತು ಯುರೋಪಿಯನ್ ಕಂಟ್ರೀಸ್ ಇವರೆಲ್ಲ ಜೊತೆ ದ್ವೇಷವನ್ನು ಕಟ್ಕೊಂಡಿದ್ದಾರೆ. ಇವಾಗ ಅವರಲ್ಲಿ ಯಾರು ಬೇಕಾದರೂ ಟ್ರಂಪ್ ಅವ್ರನ್ನ ಎಲಿಮಿನೇಟ್ ಮಾಡಲಿಕ್ಕೆ ಸ್ಕೆಚ್ ಹಾಕ್ಬೋದು. ವೇಷ ಮರೆಸ್ಕೊಂಡು ಬಂದು ಗುಂಡು ಹೊಡೆದು ಅಥವಾ ಹನಿ ಟ್ರ್ಯಾಪ್ ಮಾಡಿನೋ ಟ್ರಂಪ್ ಅವರ ಕೊಲೆ ಆಗ್ಬೋದು. ಅದನ್ನ ಯಾರು ಬೇಕಾದರೂ ಮಾಡಿಸ್ಬೋದು. ಯುಕ್ರೇನು ಮಾಡಿಸ್ಬೋದು, ಯುರೋಪಿಯನ್ ಕಂಟ್ರೀಸು ಮಾಡಿಸ್ಬೋದು ಅಥವಾ ಚೈನಾನು ಮಾಡಿಸ್ಬೋದು. ಬಟ್ ಟ್ರಂಪ್ ಅವರ ಕೊಲೆ ಮಾಡೋದು ಅಷ್ಟೊಂದು ಸುಲಭನಾ? ಹೇಗೆ ನಮ್ಮ ಪ್ರೈಮ್ ಮಿನಿಸ್ಟರ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್, ಇಂಟೆಲಿಜೆನ್ಸ್ ಬ್ಯೂರೋ, ರಾ, ರಿಸರ್ಚ್ ಆ್ಯಂಡ್ ಅನಲೈಸಿಸ್ ವಿಂಗ್, ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಇನ್ನೂ ಹಲವಾರು ಏಜೆನ್ಸಿಗಳು ವರ್ಕ್ ಮಾಡ್ತಾ ಇದ್ದಾವೋ ಹಾಗೇನೆ ಅಮೆರಿಕಾದಲ್ಲೂ ಹಲವಾರು ಏಜೆನ್ಸಿಗಳು ಟ್ರಂಪ್ ಅವ್ರನ್ನ ರಕ್ಷಣೆ ಮಾಡಲಿಕ್ಕೆ ವರ್ಕ್ ಮಾಡ್ತಾ ಇದ್ದಾವೆ. ಯುನೈಟೆಡ್ ಸ್ಟೇಟ್ಸ್ ಸೀಕ್ರೆಟ್ ಸರ್ವಿಸ್, ದಿಸ್ ಇಸ್ ದ ಪ್ರೈಮರಿ ಏಜೆನ್ಸಿ ರೆಸ್ಪಾನ್ಸಿಬಲ್ ಫಾರ್ ದ ಸೆಕ್ಯೂರಿಟಿ ಆಫ್ ಕರೆಂಟ್ ಆ್ಯಂಡ್ ಫಾರ್ಮರ್ ಪ್ರೆಸಿಡೆಂಟ್ಸ್. Then there is Federal Bureau of Investigation, that is FBI, which monitors domestic
ಥ್ರೆಟ್ಸ್ ಆ್ಯಂಡ್ ಟೆರರಿಸಮ್ ಆಕ್ಟಿವಿಟೀಸ್. DHS ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ, ವಿಚ್ ಪ್ರೊವೈಡ್ಸ್ ಇಂಟೆಲಿಜೆನ್ಸ್ ಸಪೋರ್ಟ್ ಆ್ಯಂಡ್ ಸೈಬರ್ ಸೆಕ್ಯೂರಿಟಿ ಪ್ರೊಟೆಕ್ಷನ್. ಏಜೆನ್ಸಿಗಳು ಟ್ರಂಪ್ ಅವ್ರನ್ನ ರಕ್ಷಣೆ ಮಾಡಲಿಕ್ಕೆ ವರ್ಕ್ ಮಾಡ್ತಾ ಇದ್ದಾವೆ. ಸೊ ಯಾರೇ ಆಗಿರ್ಬೋದು, ಯುಕ್ರೇನ್ ಆಗಿರ್ಬೋದು ಅಥವಾ ಚೈನಾ ಆಗಿರ್ಬೋದು, ಯಾರೇ ಟ್ರಂಪ್ ಅವರ ಪ್ರಾಣ ತೆಗಿಲಿಕ್ಕೆ ಪ್ಲ್ಯಾನ್ ಮಾಡಿದರೂ ಇಟ್ಸ್ ನಾಟ್ ಈಸಿ ಟು ಎಕ್ಸಿಕ್ಯೂಟ್. ಸೊ ಟ್ರಂಪ್ ಅಷ್ಟೇ ಅಲ್ಲದೆ ಜಗತ್ತಿನ ಯಾವುದೇ ದೇಶದ ಯಾವುದೇ ಅಧ್ಯಕ್ಷ ಆಗಿರಲಿ, ಬರೀ ತನ್ನ ದೇಶದ ಹಿತವನ್ನಷ್ಟೇ ಅಲ್ಲದೆ ಜಗತ್ತಿನ ಹಿತವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಒಳ್ಳೆಯ ಡಿಸಿಷನ್ಸನ್ನು ತಗೊಳ್ಳಿ ಅಂತ ಆಶಯ ಮಾಡೋಣ. ಈ ಜಗತ್ತು ಸುಖವಾಗಿರಲಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ದೆನ್ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಗುಡ್ ಡೇ. ಚಾವ್. ಬಾಯ್.